ಈ ದಿವಸ ಮಹಾಶಿವರಾತ್ರಿ. ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ಪರಮೇಶ್ವರನು ವಿವಾಹವಾದ ದಿವಸ ಅಂತ ಹೇಳ್ತಾರೆ. ಪಾರ್ವತಿಯೊಡನೆ ಪ್ರಸನ್ನನಾಗಿ ಕುಳಿತಿರ್ತಾನೆ. ಭಕ್ತರ ಈಡೇರಿಕೆಗಳನ್ನು ಬಹಳ ವಿಜೃಂಭಣೆಯಿಂದ ಶೀಘ್ರವಾಗಿ ಈಡೇರಿಸುತ್ತಾನೆ ಅಂತೇಳಿ ಪ್ರತೀತಿ ಇದೆ. ಹಾಗೂ ಶ್ರೀರಾಮೇಶ್ವರ ಕ್ಷೇತ್ರವು, ಹರಕೆರೆ ಕ್ಷೇತ್ರವು ಬಹಳ ಪುರಾತನವಾದ ಕ್ಷೇತ್ರ. ಪುರಾತನವಾದುದು ಅಂದರೆ ಸುಮಾರು 700-800 ವರ್ಷಗಳ ಹಿಂದಿನದು. ಅಲ್ಲಿಂದ ಇಲ್ಲಿಯವರೆಗೂ ಸಹ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಇದನ್ನು ಶ್ರೀ ಶ್ರೀ ಶೃಂಗೇರಿ ಶಾರದಾ ಪೀಠದವರು ಈ ದೇವಸ್ಥಾನದ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಾರೆ. ಶ್ರೀ ಭಾರತೀ ತೀರ್ಥರು ಹಾಗೂ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳವರು ಈ ದೇವಸ್ಥಾನದ ಕೈಂಕರ್ಯಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರ ಕೃಪಾಶೀರ್ವಾದದಿಂದ ಇಲ್ಲಿಯವರೆಗೂ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ರಾಮೇಶ್ವರ ಎಂದು ಹೆಸರು ಬರಲು ಕಾರಣ ಏನೆಂದರೆ, ಶ್ರೀರಾಮನು ಸೀತೆಯನ್ನು ಹುಡುಕಿಕೊಂಡು ಹೋಗ್ತಾ ಇರಬೇಕಾದ್ರೆ ತುಂಗಾ ನದಿ ತೀರ, ಈ ತೀರದಲ್ಲಿ ಆವಾಗ ಇಲ್ಲೆಲ್ಲ ಕಾಡು, ನದಿ ತೀರದಲ್ಲಿ ಬಂದು ಸಂಜೆ ಹೊತ್ತಿಗೆ ಸಂಧ್ಯಾವಂದನೆಯನ್ನು ಮುಗಿಸಿ ತದನಂತರದಲ್ಲಿ ಶ್ರೀ ಈಶ್ವರನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ. ಈಶ್ವರನು ಪ್ರಸನ್ನನಾಗಿ ಸೀತಾ ಅನ್ವೇಷಣೆಗೆ ಹೊರಟಿರ್ತಕ್ಕಂಥ ರಾಮನಿಗೆ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಮುಂದೆ ಕಳಿಸಿಕೊಟ್ಟಿರ್ತಾರೆ. ಶ್ರೀ ಶ್ರೀ ಶೃಂಗೇರಿ ಜಗದ್ಗುರು ಚಂದ್ರಶೇಖರ ಭಾರತೀ ಸ್ವಾಮಿಗಳವರು ಧರ್ಮ ಪ್ರಚಾರಕ್ಕೆ ಈ ಕಡೆ ಬಂದ ತದನಂತರದಲ್ಲಿ ಅವರು ಇಲ್ಲಿ ಈ ಕ್ಷೇತ್ರದಲ್ಲಿ ಈಶ್ವರನನ್ನು ನೋಡಿ ರಾಮನು ಈಶ್ವರನನ್ನು ಪೂಜೆ ಮಾಡೋದ್ರಿಂದ ಈ ಕ್ಷೇತ್ರಕ್ಕೆ ರಾಮೇಶ್ವರ ಅಂತ ಹೇಳಿ ಹೆಸರಿಟ್ಟು ಆ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಶ್ರೀರಾಮೇಶ್ವರ ಸ್ವಾಮಿಯು ಬಹಳ ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ಭಕ್ತರ ಈಡೇರಿಕೆಗಳನ್ನು ಈಡೇರಿಸ್ತಾ ಬಂದಿದ್ದಾನೆ. ಹಾಗಾಗಿ ಇದು ಬಹಳ ಪುರಾತನವಾದ ಕ್ಷೇತ್ರವಾದ್ದರಿಂದ ಬಹಳ ಜನ, ಸುಮಾರು 75,000-80,000 ಜನ ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ ತನಕ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗಿರ್ತಾರೆ. ರಾತ್ರಿ 9:30ಯಿಂದ ನಾಳೆ ಬೆಳಗ್ಗೆವರೆಗೂ 4 ಜಾವಗಳಲ್ಲಿ ವಿಶೇಷ ಪೂಜೆ ಇರ್ತದೆ. ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ಹೀಗೆ ಅಲಂಕಾರಗಳಯುಕ್ತನಾದ ಶ್ರೀ ಪರಮೇಶ್ವರನು ಸಮಸ್ತ ಭಕ್ತ ಜನಕ್ಕೆ ಆಶೀರ್ವಾದವನ್ನು ಮಾಡಿ ತದನಂತರದಲ್ಲಿ ಎಲ್ಲರೂ ಈ ಭಗವಂತನನ್ನು ಕೃಪಾಶೀರ್ವಾದದಿಂದ ಬೇಡಿಕೊಳ್ಳಲಾಗಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅರ್ಚಕರು ಇಂದುಶೇಖರ್ ಭಟ್, ಶಿವಮೊಗ್ಗ. ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಾವು ಈಗ ಇಲ್ಲಿ ಶಿವಮೊಗ್ಗದ ಹರಕೆರೆ ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ. ಇಲ್ಲಿ ನಮಗಂತೂ ಇಲ್ಲಿ ಮುಂಚೆಯಿಂದನೂ ಶಿವರಾತ್ರಿ ಬಂದರೆ ನಾವು ಇಲ್ಲೇ ಬರ್ತಾ ಇರ್ತೀವಿ. ಬೆಳಗ್ಗೆ ಮನೆಯಲ್ಲಿ 5 ಗಂಟೆಗೆ ಎದ್ದು ಮನೆಯಲ್ಲಿ ಬಿಲ್ಪತ್ರೆಯಲ್ಲಿ ಶಿವಂಗೆ ಪೂಜೆ ಮಾಡಿ ಅಭಿಷೇಕ ಮಾಡಿ ಆಮೇಲೆ ನಾವು ಇಲ್ಲಿ ಹರಕೆರೆಗೆ ನಾವು ಬೇಗನೆ ಬಂದುಬಿಡ್ತೀವಿ. ಯಾಕಂದರೆ ಇಲ್ಲಿ ಈ ಶಿವನ ಸೇವೆ ಮಾಡಬೇಕು ಅಂದರೆ ನಮಗೆ ಭಾಳ ಇಷ್ಟ. ನಾನಂತೂ ಸಣ್ಣವಳಿದ್ದಾಗಿಂದ ಇಲ್ಲಿ ಮಾರನೇ ದಿನ ಜಾಗರಣೆನೂ ಮಾಡಿ ಮಾರನೇ ದಿನ ಬೆಳಗ್ಗೆ ತನಕನೂ ನಾನು ಇಲ್ಲಿ ಹರಕೆರೆ ಇಲ್ಲೇ ಶಿವನ ಸೇವೆ ಮಾಡ್ತಾನೆ ಇರ್ತೀನಿ. ನಾನು ಇಲ್ಲಿ ಬೆಳಗ್ಗೆ 5 ಗಂಟೆಲೇ ಈ ಹರಕೆರೆ ಇಲ್ಲಿ ಪೂಜೆ ಎಲ್ಲ ಸೇವೆ ಸಲ್ಲಿಸುತ್ತೆ. ಬೆಳಗ್ಗೆ ಫಸ್ಟು ರುದ್ರಾಭಿಷೇಕ ಮಾಡಿ ಆಮೇಲೆ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಆಮೇಲೆ ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದನೇ ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆಮೇಲೆ ರಾತ್ರಿ 9:30ಯಿಂದ 4 ರೀತಿಯ ಜಾವತ್ ಪೂಜೆಗಳು ನಡೆಯುತ್ತೆ. ಮೊದಲನೇದಾಗಿ ಅಲ್ಲಿ ಮೇಯ್ನಾಗಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಬೆಳಗ್ಗಿಂದ ಭಕ್ತಾದಿಗಳು ನಾವೆಲ್ಲ ಏನು ಬರ್ತೀವಲ್ಲ, ನಾವು ಯಾವ ರೀತಿ ಹೂವು ಕೊಡ್ತೀವಿ, ದವನಗಳು ಏನು ಕೊಡ್ತೀವಿ, ಅದರಿಂದನೇ ರಾತ್ರಿ ನಾವೆಲ್ಲ ಪೂಜೆ ಮಾಡೋದು. ರಾತ್ರಿ ಫಸ್ಟ್ ಜಾವದ 4 ಜಾವ ಇರುತ್ತೆ. ಆ 4 ಜಾವದಲ್ಲೂ ಪ್ರತಿ ಜಾವದಲ್ಲೂ ವಿಶೇಷ ಅಲಂಕಾರ ಮಾಡ್ತೀವಿ. ಒಂದು ಡ್ರೈ ಫ್ರೂಟ್ಸ್ ಅಲಂಕಾರ, ಹಾಲಿನ ಅಭಿಷೇಕ, ಆಮೇಲೆ ಪಂಚಾಮೃತ ಅಭಿಷೇಕ, ಆಮೇಲೆ ಅದರಲ್ಲಿ ಒಂದು ದವನದ ಅಲಂಕಾರ, ಆಮೇಲೆ ಬರೀ ಒಂದು ಮಲ್ಲಿಗೆ ಹೂವಿನ ಅಲಂಕಾರ, ಹಾಗೆ ವಿಶೇಷ ರೀತಿಯ ಭಕ್ತಾದಿಗಳು ಯಾವ್ಯಾವ ರೀತಿ ಹೂವಿನ ತಂದು ಶಿವನಿಗೆ ಅರ್ಪಿಸ್ತಾರೋ ಆ ರೀತಿಯಲ್ಲಿ ನಾವು ವಿಶೇಷವಾಗಿ ಅಲಂಕಾರವನ್ನು ಮಾಡ್ತಿರ್ತಾರೆ. ನನಗಂತೂ ಸಿಕ್ಕಾಬಟ್ಟೆ ಇಲ್ಲಿ ಒಂಥರ ತುಂಬ ಭಕ್ತಿ ಇದೆ. ಯಾಕಂದರೆ ಈ ಶಿವಮೊಗ್ಗದಲ್ಲಿ ಹರಕೆರೆ ರಾಮೇಶ್ವರ ಅನ್ನೋದು ತುಂಬಾ ಒಂಥರ ಪವರ್ಫುಲ್ ಅಂತ ನಂಬಿದ್ದಾರೆ. ಯಾಕಂದರೆ ಅದು ಮುಂಚೆ ರಾಮ ಲಂಕೆಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಶಿವನ ಪ್ರತಿಷ್ಠಾಪಿಸಿದ್ದಾನೆ ಇಲ್ಲಿ ಅನ್ನೋದೊಂದು ಪ್ರತೀತಿ ಇದೆ. ಆಮೇಲೆ ಇಲ್ಲಿ ಈ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಇಷ್ಟು ಎತ್ತರವಾಗಿ ಶಿವನ ಪ್ರತಿಮೆ ಬೇರೆ ಎಲ್ಲೂ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತುಂಬ ಚೆನ್ನಾಗಿ
ಆ ಶಿವನ ಪ್ರತೀತಿಯನ್ನು ಕಟ್ಟಿದ್ದಾರೆ. ಆಮೇಲೆ ಅಲ್ಲಿ ಶಿವರಾತ್ರಿ ದಿನ ಅಂತೂ ಬೆಳಗ್ಗಿಂದ ಸಂಜೆ ತನಕನೂ ಅದ್ರ ಮುಂದೆ ಭಜನೆಗಳು ನಡೀತಾನೆ ಇರ್ತದೆ. ಆಮೇಲೆ ರಾತ್ರಿ ಎಲ್ಲ ಫುಲ್ಲು ಅಲ್ಲೆಲ್ಲ ಲೈಟ್ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇಷ್ಟು. ನನ್ನ ಹೆಸರು ಅಪೂರ್ವ SD.